ಕೂಡ ಮಾಡಬೇಕು ಅಂತ ಹೇಳಿ ಸಿಎಂ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಹಳ ವರ್ಷಗಳಿಂದ ಅಂದರೆ ಇರೋಣ ಡೌನ್ ಮಾಡೋ ಏನು ಪ್ರಥಮ ಆರತಿ ನಮ್ಮ ಇದ್ರು. ಈಗ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಗಣ್ಯರು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಪ್ರಥಮ ಆರತಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಜನಪ್ರತಿನಿಧಿಗಳು ಗಣ್ಯರು ಯಾರ ಪ್ರಕಾರ ಅದು ಅವಕಾಶ ಇದೆಯಾ ಸರ್? ಯಾಕಂದ್ರೆ ಅಲ್ಲಿ TTD ಬೋರ್ಡ್ ಅದನ್ನ ತೀರ್ಮಾನ ಮಾಡಬೇಕು, ಆ ಥರ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಈಗ CM ಮಾತಾಡ್ತಾರೆ. ಎಷ್ಟು ಅನುಕೂಲ ಆಗುತ್ತೆ ಸರ್? ಈಗ ನಮ್ಮ ಬಂದಿರ್ತಕ್ಕಂಥ ಅಧಿಕಾರಿ ಅದರೊಂದಿಗೆ ನಮ್ಮ ರಾಜ್ಯದ ಗಣ್ಯರು ಅದರಲ್ಲಿ ಯಾರ ಬೇಕಾಗಿರ್ಬೋದು, ದೊಡ್ಡ ವೈದ್ಯರಾಗಿರ್ಬೋದು, ಕಲಾವಿದರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಎಲ್ಲರಿಗೂ ಅವಕಾಶ ಸಿಗುತ್ತೆ ಆದರೆ ಒಳ್ಳೆಯದೇ ಅಲ್ವಾ. ರಾಜ್ಯದ ಜಲಾಶಯಗಳಿಂದ ರೈತರ ಬೆಳೆಗಳಿಗೆ ನೀರು ಬಿಡಬೇಕು, ಎಸ್ಪೆಷಲಿ KRS ಡ್ಯಾಮ್ನಿಂದ ರೈತರ ಬೆಳೆಗೆ ನೀರು ಬಿಡೋದು ಅಂತ ಒತ್ತಾಯ ಇದೆ ಸರ್. ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. 2 ದಿನ ಏನು ಇದ್ರ ಬಗ್ಗೆ ಸರ್, ಕುಮಾರಸ್ವಾಮಿ ಅವರು ಒಂದು ಅಲಿಗೇಷನ್ ಮಾಡಿದ್ದಾರೆ ಸರ್, ನೋಡಿರ್ಬೇಕು. ಅದೇ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರೋದು ಯಾವ ಸರ್ಕಾರ ಅಂತ. ಸರ್, ಈಗ ರೈತರು ತಮ್ಮ ಅಲ್ಲಿ ಪ್ರೋತ್ಸಾಹ ಧನ ಇನ್ನು ಕೊಡ್ತಾ ಇಲ್ಲ ಸರ್ಕಾರ ಅಂತ ಎಲ್ಲ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಆದ ಮಟ್ಟಿಗೆ ಮಾಹಿತಿ ಇದೆ ಕ್ಯಾಬಿನೆಟ್ ಏನಾಗುತ್ತೆ ಸರ್? ಈಗ ಸರ್ ಯಾವಾಗ ಹೋಗ್ತಾರೆ ಸರ್? CM ಯಾವಾಗ ಎಲ್ಲಿಗೆ ಒಂದು 4 ಪ್ರದೇಶದಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 4ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಈಗ ಒಂದು 15 ದಿನ ಮುಂಚೆನೇ ಕ್ಯಾಬಿನೆಟ್ ಮಾಡ್ತಾರೆ. ಸರ್, ಈ ಬಾರಿ 4 ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ ಅನ್ನುವಂಥ ಚರ್ಚೆ ಕೂಡ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಆಗಸ್ಟ್ 6ರಿಂದ ಸೆಕೆಂಡ್ ಏನು ಆಷಾಢದಲ್ಲಿ ಸರ್ ನಾವು ಯಾವತ್ತು ನಡೆಯಬೇಕು ಮತ್ತು ಎಷ್ಟು ಜನ ಇರಬೇಕು ಅನ್ನೋದನ್ನು ಮುಖ್ಯಮಂತ್ರಿ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಅವರು ತೀರ್ಮಾನ ಸಂಪುಟ ವಿಸ್ತರಣೆಗೆ ಆಷಾಢದ ಆತಂಕ ಏನು ಇಲ್ವಾ ಸರ್? ಆಷಾಢದಲ್ಲಿ ಈಗ ಇವರಪ್ಪ ಬ್ರಾಹ್ಮಣರೆಲ್ಲ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ಲ. ಆಮೇಲೆ ತಮಿಳುನಾಡಲ್ಲಿ ತಮಿಳರು ಎಲ್ಲ ಜಾತಿಯವರು ಅಲ್ಲಿರ್ತಕ್ಕಂಥವ್ರು ಎಲ್ಲ ಶುಭ ಕಾರ್ಯಗಳು ಮಾಡ್ತಾರೆ. ಅದರಿಂದ ಅದೇನು ಅಡ್ಡಿ ಅಂತ ಸರ್, ತಮ್ಮ ಖಾತೆ ಬದಲಾವಣೆ ಆಗೋ ನಿರೀಕ್ಷೆ ಏನಾದ್ರು ಇದೆಯಾ ಸರ್? ಮಾಹಿತಿ ಇಲ್ಲ. CM ಬರ್ತಾರೆ ಅವ್ರಿಗೆ ಓಕೆ ಸರ್.